ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸೋ ಮಸ್ತ್ ಮಗ ಚಾನಲ್ನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. 2025 ಪಹಲ್ಗಾಮ್ ಮತ್ತು ದಿಲ್ಲಿ ಉಗ್ರದಾಳಿ ಶಾಕ್ನಿಂದ ಭಾರತ ಇನ್ನೂ ಹೊರಬಂದಿಲ್ಲ. ಈ ನಡುವೆ 2026 ಆರಂಭದಲ್ಲೇ ಮತ್ತೊಂದು ಸ್ಫೋಟಕ ಮಾಹಿತಿ ಸಿಗ್ತಾ ಇದೆ. ದೇಶದ ಒಳಗಡೆ ಇನ್ನೊಂದು ದೊಡ್ಡ ಉಗ್ರದಾಳಿ ಮಾಡೋಕೆ, ವಿಧ್ವಂಸ ಸೃಷ್ಟಿಸೋಕೆ ಬಾಂಗ್ಲಾ ಮತ್ತು ಪಾಕ್ ಪ್ರಾಯೋಜಿತ ಉಗ್ರರು ಸಂಚು ರೂಪಿಸಿದ್ದಾರೆ ಅಂತ ಗೊತ್ತಾಗಿದೆ. ಖುದ್ದು ದೇಶದ ಗುಪ್ತಚರ ಏಜೆನ್ಸಿಗಳೇ ಈ ಅಲರ್ಟ್ ಜಾರಿ ಮಾಡಿವೆ. ಇದರ ಪ್ರಕಾರ ಜನವರಿ 26ನೇ ತಾರೀಕು ಅಂದರೆ ಗಣರಾಜ್ಯೋತ್ಸವಕ್ಕೂ ಮುಂಚೆನೇ ಈ ದಾಳಿ ಮಾಡೋ ಲೆಕ್ಕಾಚಾರ. ಖಲಿಸ್ತಾನಿಗಳು ಮತ್ತು ಬಾಂಗ್ಲಾದ ಮೂಲಭೂತವಾದಿಗಳು ಸಂಚು ಮಾಡಿದ್ದಾರೆ. ದಿಲ್ಲಿ ಸೇರಿ ದೇಶದ ಹಲವು ನಗರಗಳನ್ನು ಟಾರ್ಗೆಟ್ ಮಾಡಿಕೊಂಡಿದ್ದಾರೆ. ಪಾಕಿಸ್ತಾನ ಎಂದಿನಂತೆ ಈ ಹಿಂದೆಲ್ಲ ಬೆಂಬಲ ಕೊಟ್ಟು ದಾಳಿ ಮಾಡಿದ್ದು ರಿಪೀಟೆಡ್ಲಿ ನಾವು ನೋಡಿದ್ದೀವಲ್ಲ. ಅಗೈನ್ ಈ ಸಲ ಕೂಡ ಪಾಕ್ದೇ ಸಂಚು, ಅವ್ರದ್ದೇ ಬೆಂಬಲ. ವಿದೇಶಗಳಲ್ಲಿ ಕೂತಿರೋ ಹ್ಯಾಂಡ್ಲರ್ಗಳು ಇದಕ್ಕೆ ಸಹಾಯ ಮಾಡ್ತಿದ್ದಾರೆ ಉಗ್ರರಿಗೆ. ಆಲ್ರೆಡಿ ಪಂಜಾಬ್ನಲ್ಲಿ ಚಟುವಟಿಕೆಗಳು ಜೋರಾಗಿವೆ. ಪಂಜಾಬ್ನ ಗ್ಯಾಂಗ್ಸ್ಟರ್ಗಳನ್ನು ಬಳಸ್ಕೊಂಡು ಇದನ್ನು ಜಾರಿಗೆ ತರೋ ಪ್ಲಾನ್ ಮಾಡ್ತಿದ್ದಾರೆ ಅನ್ನೋ ವಿಚಾರ ಹೊರಬಿದ್ದಿದೆ. ಅಷ್ಟೇ ಅಲ್ಲ, ಹರಿಯಾಣ, ಪಂಜಾಬ್, ರಾಜಸ್ಥಾನ ಹೀಗೆ ದೇಶದ ಸೂಕ್ಷ್ಮ ಜಾಗಗಳಲ್ಲಿ ಇವರ ನೆಟ್ವರ್ಕ್ ಹರಡ್ತಾ ಇದೆ. ಸೊ ಯಾವುದೇ ರೀತಿಯಲ್ಲೂ ಮೈ ಮರೆಯೋ ಹಾಗಿಲ್ಲ, ನಾವು ಅಲರ್ಟ್ ಆಗಿರಬೇಕು ಅಂತ ಎಲ್ಲ ಏಜೆನ್ಸಿಗಳು ಹೈ ಅಲರ್ಟ್ನಲ್ಲಿವೆ. ಪಾಕ್ ಗಡಿಯಲ್ಲಿ ನಿರಂತರವಾಗಿ ಡ್ರೋನ್ಗಳು ಕಾಣಿಸಿಕೊಂಡ ಬೆನ್ನಲ್ಲೇ ಈ ಮಾಹಿತಿ ಬರ್ತಾ ಇದೆ. ಇನ್ನೊಂದು ಕಡೆ ಸೇನೆ ಹೊಸ ಆಪರೇಷನ್ ಶುರು ಮಾಡಿದೆ. ಜಮ್ಮು ಕಾಶ್ಮೀರದಲ್ಲಿ ಪಾಕ್ನ ಜೈಷ್ ಉಗ್ರರ 3 ಅಡಗುದಾಣಗಳನ್ನು ಧ್ವಂಸ ಮಾಡಲಾಗಿದೆ. ಅದರ ಒಳಗೆ ಉಗ್ರರು ಬಳಸ್ತಾ ಇದ್ದ ಗ್ಯಾಸ್ ಸಿಲಿಂಡರ್, ಆಯಿಲ್ ಕಂಟೈನರ್ಗಳು, ಟಾರ್ಚ್ಗಳು, ಚಾರ್ಜಿಂಗ್ ವೈರ್ ಸೇರಿ ಹಲವು ವಸ್ತುಗಳನ್ನು ವಶಕ್ಕೆ ಪಡೆಯಲಾಗಿದೆ. ಬಾರ್ಡರ್ನಲ್ಲಿ ಹತ್ತಿರ ಇರೋ ಕಥುವಾದಲ್ಲಿ ಈ ಕಾರ್ಯಾಚರಣೆಯಾಗಿದೆ. ಉಗ್ರರ ಈ ತಾಣದ ಬಗ್ಗೆ ಖಚಿತ ಗುಪ್ತಚರ ಮಾಹಿತಿ ಬಂದಿತ್ತು. ಈ ವೇಳೆ ಸೇನೆ ಮತ್ತು ಉಗ್ರಗಾಮಿಗಳ ನಡುವೆ ಗುಂಡಿನ ಚಕಮಕಿ ಕೂಡ ಆಗಿದೆ. ಆ ಟೈಮ್ನಲ್ಲಿ ಉಗ್ರರ ಈ ಹೈಡ್ಔಟ್ ಅನ್ನು ನಾಶ ಮಾಡಲಾಗಿದೆ. ಉಗ್ರರು ತಪ್ಪಿಸ್ಕೊಂಡಿದ್ದಾರೆ. ಕಾರ್ಯಾಚರಣೆ ನಡೀತಾ ಇದೆ. ಏನೋ ದಿಲ್ಲಿ ಉಗ್ರ ದಾಳಿಯಲ್ಲಿ ದೊಡ್ಡ ಪಾತ್ರ ನಿಭಾಯಿಸಿದ ಫರೀದಾಬಾದ್ನ ಅಲ್ ಫಲಾ ಯೂನಿವರ್ಸಿಟಿ ವಿರುದ್ಧ ಇಡಿ ದೊಡ್ಡ ಕ್ರಮ ತಗೊಂಡಿದೆ. PMLA ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್ ಅಡಿಯಲ್ಲಿ ವಿಶ್ವವಿದ್ಯಾಲಯದ 140 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯನ್ನ ಮುಟ್ಟುಗೋಲು ಹಾಕೊಂಡಿದೆ. ಫರೀದಾಬಾದ್ನ ದೌಜ್ ಪ್ರದೇಶದಲ್ಲಿರೋ ವಿಶ್ವವಿದ್ಯಾಲಯದ 54 ಎಕರೆ ಭೂಮಿ, ಯೂನಿವರ್ಸಿಟಿಯ ಬಿಲ್ಡಿಂಗ್ಗಳು ಮತ್ತು ಶಾಲೆ, ಹಾಸ್ಟೆಲ್ ಹಾಗೂ ಅನೇಕ ಡಿಪಾರ್ಟ್ಮೆಂಟ್ಗಳಿಗೆ ಸಂಬಂಧಪಟ್ಟಂತ ಕಟ್ಟಡಗಳನ್ನು ಮುಟ್ಟುಗೋಲು ಹಾಕೊಳ್ಳಲಾಗಿದೆ. ಇದರ ಜೊತೆಗೆ ಜವಾದ್ ಸಿದ್ದಿಕಿ ಮತ್ತು ಅಲ್ ಫಲಾ ಚಾರಿಟಬಲ್ ಟ್ರಸ್ಟ್ ನ ವಿರುದ್ಧ ಇಡಿ ಚಾರ್ಜ್ ಶೀಟ್ ಸಲ್ಲಿಸಲಿದೆ. ಏನೋ ಪ್ರತಿಭಟನೆಗಳ ನಡುವೆ ಕಣ್ಮರೆಯಾಗಿ ಕದ್ದು ಕೂತಿದ್ದ ಇರಾನ್ ಸರ್ವಾಧಿಕಾರಿ ಆಯತುಲ್ಲಾ ಅಲಿ ಖಾಮಿನೈ ಟ್ರಂಪ್ ವಿರುದ್ಧ ಗುಡುಗಿದ್ದಾರೆ. ಈಗ ನಮ್ಮ ದೇಶದಲ್ಲಿ ಆಗ್ತಿರೋ ಎಲ್ಲ ಅಸಹ್ಯಕ್ಕೂ ಟ್ರಂಪೇ ಕಾರಣ, ಆತನನ್ನ ಸುಮ್ಮನೆ ಬಿಡಲ್ಲ ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಟ್ರಂಪ್ ಒಬ್ಬ ಕ್ರಿಮಿನಲ್. ನಮ್ಮ ದೇಶದಲ್ಲಿ ಆಗ್ತಿರೋ ಈ ಹಿಂಸಾಚಾರದ ಹಿಂದೆ ಆತ ಮತ್ತು ಆತನ ಸೈತಾನ್ ದೇಶದ ಅಂದರೆ ಇಸ್ರೇಲ್ನ ಕೈವಾಡ ಇದೆ. ಇರಾನ್ ಕೆಣಕಿದ ಯಾರನ್ನೂ ನಾವು ಸುಮ್ಮನೆ ಬಿಡೋದಿಲ್ಲ. ಅವರು ನಮ್ಮ ದೇಶದವರೇ ಆಗಿರಲಿ ಅಥವಾ ಇಂಟರ್ನ್ಯಾಷನಲ್ ಕ್ರಿಮಿನಲ್ಸೇ ಆಗಿರಲಿ, ತಪ್ಪಿಸ್ಕೊಳ್ಳೋಕೆ ನಾವು ಚಾನ್ಸ್ ಕೊಡಲ್ಲ. ಅಮೆರಿಕಾಗೆ ಇರಾನ್ನ ನುಂಗೋದೇ ದೊಡ್ಡ ಗುರಿ. ದಂಗೆಕೋರರಿಗೆ ಮಿಲಿಟರಿ ಸಪೋರ್ಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ಇರಾನ್ ಗಲಭೆಕೋರರ ಬೆನ್ನು ಮುರಿದ ಹಾಗೆ ಅವರನ್ನು ಪ್ರೋತ್ಸಾಹಿಸಿದವರ ಬೆನ್ನನ್ನು ಕೂಡ ಮುರಿಬೇಕು ಅಂತ ಖಾಮೆನೈ ಆರ್ಭಟಿಸಿದ್ದಾರೆ. ಅಲ್ಲದೆ ಸಣ್ಣ ಸೈತಾನ ಮತ್ತು ದೊಡ್ಡ ಸೈತಾನ ಇಬ್ಬರು ಸೇರಿಕೊಂಡು, ಅಂದರೆ ಇಸ್ರೇಲ್ ಮತ್ತು ಅಮೆರಿಕ ಇಬ್ಬರು ಕೂಡ ಸೇರಿಕೊಂಡು ಅವರೊಂದಿಗೆ ಲಿಂಕ್ ಹೊಂದಿರೋರು ಪ್ರತಿಭಟನೆಯಲ್ಲಿ ಭಾರಿ ಡ್ಯಾಮೇಜ್ ಮಾಡಿದ್ದಾರೆ. ಸಾವಿರಾರು ಜನರ ಪ್ರಾಣ ಹೋಗಿದೆ. ನಾವು ನಮ್ಮ ದೇಶವನ್ನು ಯುದ್ಧಕ್ಕೆ ತಳ್ಳೋದಿಲ್ಲ, ಹಾಗಂತ ಗಲಭೆ ಮಾಡಿದವರು ಶಿಕ್ಷೆಯಿಂದ ತಪ್ಪಿಸ್ಕೊಳ್ಳೋಕೆ ನಾವು ಬಿಡಲ್ಲ. ಟ್ರಂಪ್ ಒಬ್ಬ ಅಪರಾಧಿ ಅಂತ ಹೇಳಿದ್ದಾರೆ. ಈ ಮೂಲಕ ನೇರವಾಗಿ ಟ್ರಂಪ್ ವಿರುದ್ಧ ಖಾಮೆನೈ ಯುದ್ಧ ಘೋಷಣೆ ಮಾಡಿದ್ದಾರೆ. ಇತ್ತೀಚೆಗೆ ಇರಾನ್ನ ಟಿವಿ ಚಾನೆಲ್ ಟ್ರಂಪ್ ಹತ್ಯೆ ಮಾಡೋದಾಗಿ ಬೆದರಿಕೆ ಹಾಕಿತ್ತು. ಅದರ ಬೆನ್ನಲ್ಲೇ ಖಾಮೆನೈ ಕೂಡ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಕೇಳಬಹುದು, ಖಾಮೆನೈಗೆ ಅಮೆರಿಕದ ಅಧ್ಯಕ್ಷನ ಮೇಲೆ ದಾಳಿ ಮಾಡಿ ಆಕ್ಷನ್ ತಗೊಳ್ಳೋಷ್ಟು ತಾಕತ್ತು ಇರುತ್ತಾ ಅಂತ. ಮಿಲಿಟರಿ ಬಳಸಿ ದಾಳಿ ಮಾಡೋ, ಯುದ್ಧ ಘೋಷಿಸೋ ತಾಕತ್ತು ಅಮೆರಿಕದ ಮೇಲೆ ಅಷ್ಟು ಇಲ್ಲದೆ ಇರಬಹುದು. ನೇರವಾಗಿ ವಾಷಿಂಗ್ಟನ್ ತಲುಪೋ ತಾಕತ್ತಿಲ್ಲದೆ ಇರ್ಬೋದು ಮಿಲಿಟರಿಗೆ, ಇರಾನ್ ಮಿಲಿಟರಿಗೆ. ಆದರೆ ಜಗತ್ತಿನ ಯಾವುದೇ ಭಾಗದಲ್ಲಿ ಉಗ್ರ ದಾಳಿ ನಡೆಸಬಲ್ಲ ತಾಕತ್ತು ಖಾಮೆನೈಗೆ ಮತ್ತು ಅವರು ಸಾಕೊಂಡಿರೋ ಉಗ್ರ ಸೇನೆಗಳಿಗಿದೆ, ಉಗ್ರ ಪ್ರಾಕ್ಸಿಗಳಿಗಿದೆ. ಟ್ರಂಪ್ ಕಿವಿಯನ್ನು ಹರಿದು ಹಾಕಿದ್ದು ಅವರೇ ಅನ್ನೋ ಆರೋಪವನ್ನು ಬೈಡೆನ್ ಸರ್ಕಾರವೇ ಮಾಡಿತ್ತು ಇರಾನ್ ಮೇಲೆ. ಟ್ರಂಪ್ ಬಿಡಿ, ಬೈಡೆನ್ನೇ ಹೇಳಿದರು ಇರಾನ್ ಕೈವಾಡ ಇದೆ, ಟ್ರಂಪ್ ಕಿವಿಗೆ ಗುಂಡು ನುಗ್ಗಿರೋದ್ರ ಹಿಂದೆ ಅಂಥೇಳಿ. ತಲೆ ಜಸ್ಟ್ ಮಿಸ್ ಆಗಿ ಕಿವಿಯಿಂದ ಹೋಗಿತ್ತು ಅಲ್ವಾ. ಆವಾಗ ಇರಾನ್ ಹೆಸರೇ ಕೇಳಿಬಂದಿತ್ತು. ತನಿಖೆ ಮಾಡಿ ಬೈಡೆನ್ ಸರ್ಕಾರ ಹೇಳಿತ್ತು. ಸೊ ಆ ತಾಕತ್ತಿದೆ ಈ ಖಾಮೆನೈ ಮತ್ತು ಅವರು ಸಾಕೊಂಡಿರೋ ಆ ಕೂಟಕ್ಕೆ.
ಹಾಗಾಗಿ ಮುಂದಿನ ದಿನಗಳು ಬಹಳ ಇಂಟ್ರೆಸ್ಟಿಂಗ್. ಗದಗ ಜಿಲ್ಲೆಯ ಲಕ್ಕುಂಡಿ ಗ್ರಾಮದಲ್ಲಿ ಉತ್ಖನನ ಶುರುವಾಗಿತ್ತು. ಈಗ ಅಲ್ಲಿ ಶಿವಲಿಂಗಕ್ಕೆ ಸಂಬಂಧಪಟ್ಟ ಪುರಾತನ ವಸ್ತು ಒಂದು ಪತ್ತೆಯಾಗಿದೆ. ಇದು ಶಿವಲಿಂಗ ಪೂಜೆಯ ಸಂದರ್ಭದಲ್ಲಿ ನೀರು ಸರಾಗವಾಗಿ ಹರಿಯೋಕೆ ಬಳಸೋ ಶಿಲ್ಪ, ಆ ರೀತಿ ಹೇಳಲಾಗ್ತಿದೆ. ಉತ್ಖನನ ನಡೀತಾ ಇರೋ ಪ್ರದೇಶವನ್ನ ಗದಗ ಜಿಲ್ಲಾಡಳಿತ ನಿರ್ಬಂಧಿತ ವಲಯ ಅಂತ ಘೋಷಿಸಿದೆ. ಕೋಟೆ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನದ ಎದುರಿನ ಸ್ಥಳದಲ್ಲಿ ಸಾರ್ವಜನಿಕರ ಪ್ರವೇಶ, ಫೋಟೋ ಮತ್ತು ವಿಡಿಯೋ ಚಿತ್ರೀಕರಣಕ್ಕೆ ನಿರ್ಬಂಧ ಹೇರಲಾಗಿದೆ. ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಅವರ ಪಾಲಿಗೆ ದೊಡ್ಡ ಬೆಳವಣಿಗೆ. ಫೈನಲಿ ರಾಹುಲ್ ಗಾಂಧಿಯ ದರ್ಶನ ಭಾಗ್ಯ ಸಿಕ್ಕಿದೆ. ಇತ್ತೀಚೆಗೆ ಮೈಸೂರು ಏರ್ಪೋರ್ಟ್ನಲ್ಲಿ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಇಬ್ರು ಹೋಗಿ ಕೆಲ ಮಿನಿಟ್ಸ್ ಮಾತಾಡ್ಕೊಂಡ್ ಬಂದಿದ್ರು. ಜಾಸ್ತಿ ಏನು ಟೈಮ್ ಕೊಟ್ಟಿರಲಿಲ್ಲ ರಾಹುಲ್ ಗಾಂಧಿ. ಆದ್ರೀಗ ಗಂಟೆಗಟ್ಟಲೆ ಮಾತಾಡಿದ್ದೀವಿ, ಅದನ್ನೆಲ್ಲ ಹೇಳೋಕ್ಕಾಗಲ್ಲ ಪಬ್ಲಿಕ್ಲಿ ಅಂತ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಅಸ್ಸಾಂ ಎಲೆಕ್ಷನ್ ಬಗ್ಗೆ ಕೂಡ ಚರ್ಚೆ ಮಾಡಿದ್ದೀವಿ, ಮಾರ್ಗದರ್ಶನ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ನಾಯಕತ್ವದ ಬದಲಾವಣೆಯ ಬಗ್ಗೆ ಗುಟ್ಟನ್ನ ಬಿಟ್ಕೊಟ್ಟಿಲ್ಲ. ಇನ್ನು ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಅಳಿಯ ಕಲಬುರಗಿ ಸಂಸದ ರಾಧಾಕೃಷ್ಣ ದೊಡ್ಡಮನಿ ವಿವಾದಕ್ಕೀಡಾಗಿದ್ದಾರೆ. 2024ರಲ್ಲಿ ಸಂಸದರಾಗಿ ಆಯ್ಕೆಯಾದಾಗಿನಿಂದ ತಮ್ಮ ಎಂಪಿ ಲೋಕಲ್ ಏರಿಯಾ ಡೆವಲಪ್ಮೆಂಟ್ ಫಂಡ್ ನಿಂದ ಒಂದೇ ಒಂದು ರೂಪಾಯಿನೂ ಖರ್ಚೇ ಮಾಡಿಲ್ಲ. ಕ್ಷೇತ್ರದ ಅಭಿವೃದ್ಧಿಗಾಗಿ ಜಿಲ್ಲಾಡಳಿತಕ್ಕೆ ಯಾವುದೇ ಹೊಸ ಕಾಮಗಾರಿಗಳ ಪ್ರಸ್ತಾವನೆ ಕೂಡ ಕೊಟ್ಟಿಲ್ಲ. ಹೀಗಾಗಿ ಸ್ವತಃ ಎಐಸಿಸಿ ಅಧ್ಯಕ್ಷರ ಅಳಿಯನೇ ನಿಧಿ ಬಳಕೆಯಲ್ಲಿ ಜನರಿಗೆ ಹೆಲ್ಪ್ ಮಾಡೋಕ್ಕೆ ದುಡ್ಡು ಬಂದಿರೋದನ್ನ ಕೂಡ ಯೂಸ್ ಮಾಡಿದೆ. ಅವ್ರಿಗೆ ಅವಕಾಶ ಇದೆ, ಪವರ್ಸ್ ಇದೆ ಅಷ್ಟು ಯೂಸ್ ಮಾಡೋಕ್ಕೆ, ಮಾಡದೇ ಇರೋದು ಎಂಥ ನಿರ್ಲಕ್ಷ್ಯ ಅನ್ನೋದು ಬಹಳ ಟೀಕೆ ಕಾರಣ ಆಗ್ತಾ ಇದೆ ಅವ್ರ ಮೇಲೆ. ಇದಕ್ಕೆ ಸಂಸದರ ಸಮಜಾಯಿಷಿ ಏನು ಗೊತ್ತಾ? ಹಣ ವ್ಯರ್ಥ ಆಗಬಾರ್ದು ಅಂತ ಮಾಡಿಲ್ವಂತೆ, ಸರಿಯಾದ ಯೋಜನೆಗೆ ಬಳಕೆ ಆಗಬೇಕು ಅಂತೇಳಿ. ಅದು ಯಾವಾಗ ಸರಿಯಾಗಿ ಮಾಡ್ತಾರೋ ಇವರು ಅಂತ ಗೊತ್ತಿಲ್ಲ. ಮತ್ತೊಂದು ಕಡೆ ಇತರ ಸಂಸದರ ವಿಚಾರಕ್ಕೆ ಬಂದರೆ ತೇಜಸ್ವಿ ಸೂರ್ಯ 106 ಕಾಮಗಾರಿಗಳಿಗೆ ಇಲ್ಲಿವರೆಗೂ 11.31 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ. ಇದರಲ್ಲಿ 6 ಕಾಮಗಾರಿಗಳು ಕಂಪ್ಲೀಟ್ ಆಗಿವೆ. ಇತ್ತ ಕೊಪ್ಪಳ ಕಾಂಗ್ರೆಸ್ ಸಂಸದ ರಾಜಶೇಖರ್ ಹಿಟ್ನಾಳ್ 4.64 ಕೋಟಿ ರೂಪಾಯಿ ಸ್ಪೆಂಡ್ ಮಾಡಿದ್ದಾರೆ. ಇತ್ತ ಬೀದರ್ ಸಂಸದ ಸಾಗರ್ ಖಂಡ್ರೆ 66.54 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾರೆ ಅಷ್ಟೇ. ಇನ್ನು ಅಕ್ರಮ ವಲಸಿಗರ ಶೆಡ್ಗಳಿಗೆ ತೆರಳಿ ಪರಿಶೀಲನೆ ಮಾಡ್ತಿದ್ದಾರೆ ಅನ್ನೋ ಆರೋಪದ ಮೇಲೆ ಪುನೀತ್ ಕೆರಹಳ್ಳಿ ಅನ್ನೋರನ್ನ ಅರೆಸ್ಟ್ ಮಾಡಲಾಗಿದೆ. ಬೆಂಗಳೂರಿನ ಹಲವು ಕಡೆಯವರು ಸ್ವಯಂ ಪ್ರೇರಿತವಾಗಿ ಹೋಗೋದು, ರೇಡ್ ಮಾಡ್ದಂಗೆ ಮಾಡೋದು, ವಿಡಿಯೋಗಳನ್ನೆಲ್ಲ ಶೇರ್ ಮಾಡೋದು, ಇದೆಲ್ಲ ಮಾಡ್ತಾ ಇದ್ರು. ಇದು ಕಾನೂನು ಉಲ್ಲಂಘನೆ. ಇವರಿಗಂತಹ ಯಾವುದೇ ಅಧಿಕಾರ ಇಲ್ಲ ಅಂತ ದೂರು ದಾಖಲಾಗಿತ್ತು. ಅದರ ಅನ್ವಯ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಅರೆಸ್ಟ್ ಮಾಡಿದ್ದಾರೆ. ಸ್ವಾತಂತ್ರ್ಯ ಹೋರಾಟಗಾರ, ಕರ್ನಾಟಕ ಏಕೀಕರಣದ ಪ್ರಮುಖ ಭೀಮಣ್ಣ ಖಂಡ್ರೆ ಶುಕ್ರವಾರ ನಿಧನರಾಗಿದ್ರು. ಅಂತಿಮ ಸಂಸ್ಕಾರ ನೆರವೇರಿದೆ. 102 ವರ್ಷದ ಭೀಮಣ್ಣ ಖಂಡ್ರೆ ವಯೋಸಹಜ ಕಾಯಿಲೆಗಳಿಂದ ಬಳಲ್ತಾ ಇದ್ರು. ಶಾಸಕರಾಗಿ ಮಂತ್ರಿಯೆಲ್ಲ ಆಗಿದ್ದ ಖಂಡ್ರೆಯವರು ಈ ಹಿಂದೆ ಹೈದರಾಬಾದ್ ವಿಮೋಚನೆಯ ಹೋರಾಟಗಾರರಾಗಿ ರಜಾಕಾರರ ವಿರುದ್ಧ ಪ್ರತಿಭಟನೆ ಮಾಡಿದ್ರು. ಏಕೀಕರಣದ ಟೈಮ್ನಲ್ಲಿ ಬೀದರ್ ಜಿಲ್ಲೆಯನ್ನ ಕರ್ನಾಟಕದಲ್ಲೇ ಉಳಿಸೋಕೆ ಶ್ರಮ ಹಾಕಿದ್ರು. ಕರ್ನಾಟಕ ಪೊಲೀಸರಿಗೆ ಸಿದ್ದರಾಮಯ್ಯ ಕ್ಲಾಸ್ ತಗೊಂಡಿದ್ದಾರೆ. ಏನ್ರಿ ಮಾಡ್ತಾ ಇದ್ದೀರಾ? ಮಹಾರಾಷ್ಟ್ರ ಪೊಲೀಸರು ಅಲ್ಲಿಂದ ಇಲ್ಲಿಗೆ ಬಂದು ಮೈಸೂರಲ್ಲಿ ನಶಾ ಸಾಮಗ್ರಿ ಫ್ಯಾಕ್ಟರಿಯನ್ನು ಪತ್ತೆ ಮಾಡ್ತಾರೆ ಅಂದ್ರೆ ಮಹಾರಾಷ್ಟ್ರ ಪೊಲೀಸರು ನೀವೇನ್ ಮಾಡ್ತಾ ಇದ್ದೀರಾ ಅಂತ ಕರ್ನಾಟಕ ಪೊಲೀಸರಿಗೆ ಸಿದ್ದರಾಮಯ್ಯ ಪ್ರಶ್ನೆ ಕೇಳಿದ್ದಾರೆ. ಇತ್ತೀಚೆಗೆ ಚಿನ್ನಸ್ವಾಮಿ ಕಾಲ್ ತುಳಿತ, ATM ದರೋಡೆ, ಬ್ಯಾನರ್ ಗಲಾಟೆ ಎಲ್ಲ ಆಯಿತು. ಇದರಲ್ಲಿ ಮುಂಜಾಗ್ರತೆ ವಹಿಸಿದ್ರೆ ಹಾನಿ ತಪ್ಪಿಸಬಹುದಾಗಿತ್ತು. ನಮ್ಮ ಕರ್ನಾಟಕದಲ್ಲಿ ಕಳೆದ ವರ್ಷ 88 ಕ್ರಿಮಿನಲ್ ಪ್ರಕರಣದಲ್ಲಿ ಪೊಲೀಸರೇ ಭಾಗಿಯಾಗಿದ್ದಾರೆ. ಏನಿದು ಅಂತ ಮುಖ್ಯಮಂತ್ರಿಗಳು ಕ್ಲಾಸ್ ತಗೊಂಡಿದ್ದಾರೆ. ಪೊಲೀಸ್ ಅಧಿಕಾರಿಗಳ ವಾರ್ಷಿಕ ಸಭೆಯಲ್ಲಿ ಈ ರೀತಿ ಪಾಠ ಮಾಡಿದ್ದಾರೆ. ಅವರಿಗೆ ಪರಿಣಾಮ ಬೀರುತ್ತಾ ನೋಡಬೇಕು. ಸ್ನೇಹಿತರೆ, ಮಧುರೈ, ರಾಮೇಶ್ವರಂ, ಕನ್ಯಾಕುಮಾರಿ ಹಾಗೂ ಪದ್ಮನಾಭ ಸ್ವಾಮಿ ದರ್ಶನ 7 ಸೈನ್ಸ್ ಟೂರಿಸಂನ ಹೊಸ ಪ್ಯಾಕೇಜ್. ಡೀಟೇಲ್ಸ್ ಇಲ್ಲಿದೆ. ಆಸಕ್ತರು ಕಾಲ್ ಮಾಡಿ, ಟ್ರಿಪ್ ಮಾಡಿ. ಚುನಾವಣೆ ಎದುರು ನೋಡ್ತಿರೋ ಪಶ್ಚಿಮ ಬಂಗಾಳಕ್ಕೆ PM ಮೋದಿ ಭೇಟಿ ಕೊಟ್ಟಿದ್ದಾರೆ. ಭಾರತದ ಮೊದಲ ಒಂದೇ ಭಾರತ್ ಸ್ಲೀಪರ್ ಟ್ರೈನ್ ಅನ್ನು ಉದ್ಘಾಟನೆ ಮಾಡಿದ್ದಾರೆ. ಈ ಟ್ರೈನ್ ಪಶ್ಚಿಮ ಬಂಗಾಳದ ಹೌರಾದಿಂದ ಅಸ್ಸಾಂನ ಗುವಾಹಟಿವರೆಗೆ ಸಂಚರಿಸುತ್ತೆ. ಇದಾದ್ಮೇಲೆ ರ್ಯಾಲಿ ಉದ್ದೇಶಿಸಿ ಮಾತನಾಡಿದ್ದಾರೆ. ಶೀಘ್ರದಲ್ಲಿ TMC ಗುಂಡಾಗಿರಿ ಎಂಡಾಗುತ್ತೆ. ಒಳನುಸುಳುಕೋರರಿಗೆ ಇಲ್ಲೇ ಸೆಟಲ್ ಆಗೋಕೆ ಇವರು ಹೆಲ್ಪ್ ಮಾಡ್ತಿದ್ದಾರೆ. ಈಗಿನ ಕಾಲದಲ್ಲಿ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳೇ ಅಕ್ರಮ ನುಸುಳುಕೋರನ್ನ ಓಡಿಸ್ತಾ ಇದ್ದಾರೆ. ಆದರೆ ನಮ್ಮ ದೇಶದಲ್ಲಿ TMC ನಾಯಕರೇ ಅವ್ರನ್ನ ಸಾಕ್ತಾ ಇದ್ದಾರೆ. ಡೆಮೋಗ್ರಫಿನೇ ಚೇಂಜ್ ಆಗ್ತಿದೆ, ಅಂದರೆ ಜನಸಂಖ್ಯೆಯ ರೀತಿ ನೀತಿನೇ ಬದಲಾಗ್ತಿದೆ. ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ಒಳನುಸುಳುಕೋರರ ವಿರುದ್ಧ ಕ್ರಮ ತಗೊಂಡು ಹೊರಗೆ ಹಾಕ್ತೀವಿ ಅಂತ ಹೇಳಿದ್ದಾರೆ. ಇನ್ನೊಂದು ಕಡೆ ಪಶ್ಚಿಮ ಬಂಗಾಳದ ಮುರ್ಷಿದಾಬಾದ್ನಲ್ಲಿ ಮತ್ತೆ ಉದ್ವಿಗ್ನತೆಯಾಗಿದೆ. ಯಾವ ಲೆವೆಲ್ಗೆ ಅಂದರೆ ಖುದ್ದು ಮಮತಾ ಬ್ಯಾನರ್ಜಿ ನನ್ನ ಕಂಟ್ರೋಲಲ್ಲೇ ಇಲ್ಲ ಅನ್ನೋ ಹೇಳಿಕೆ ಕೊಡೋ ಮಟ್ಟಿಗೆ ಹೋಗಿದೆ. ಅಷ್ಟು ಮಾತ್ರ ಅಲ್ಲ, ಅಲ್ಲೊಂಥರ ಗಲಭೆಗೆ ಬೆಂಬಲ ಕೊಡೋ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮಮತಾ ಬ್ಯಾನರ್ಜಿ. ಎಕ್ಸ್ಪ್ಲೇನ್ ಮಾಡ್ತೀವಿ ಏನಾಗಿದೆ ಅಂತ. ಬಿಹಾರದಲ್ಲಿ ಬಾಂಗ್ಲಾದೇಶ್ ಪ್ರಜೆ ಅಂತ ಹೇಳಿ ಅನಿಸುರ್ ರೆಹಮಾನ್ ಅನ್ನೋ ವಲಸೆ ಕಾರ್ಮಿಕನ ಮೇಲೆ ಹಲ್ಲೆಯಾಗಿತ್ತು. ಇದರ ಬೆನ್ನಲ್ಲೇ ಉದ್ರಿಕ್ತ ಗುಂಪುಗಳು ಹೈವೇ ಬ್ಲಾಕ್ ಮಾಡಿ, ರೈಲ್ವೆ ಗೇಟ್ಗಳನ್ನು ಬ್ಲಾಕ್ ಮಾಡಿ ಪ್ರತಿಭಟಿಸಿದ್ದಾರೆ. ಚದುರಿಸೋಕೆ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ದಾರೆ. ಸದ್ಯ ಮುರ್ಷಿದಾಬಾದ್ನ ಬೆಲ್ದಂಗ ಏರಿಯಾದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಾಡು ಮಾಡಲಾಗಿದೆ. ಹಿಂಸಾಚಾರಕ್ಕೆ ಸಂಬಂಧಪಟ್ಟಂತೆ ಇದುವರೆಗೂ 20 ಜನರನ್ನ ಅರೆಸ್ಟ್ ಕೂಡ ಮಾಡಲಾಗಿದೆ. ವೆಸ್ಟ್ ಬೆಂಗಾಲ್ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಏನು ಹೇಳಿದ್ದಾರೆ ಗೊತ್ತಾ?
ಬೇರೆ ರಾಜ್ಯಗಳಲ್ಲಿ ನಮ್ಮ ರಾಜ್ಯದ ವಲಸೆ ಕಾರ್ಮಿಕರನ್ನು ಟಾರ್ಗೆಟ್ ಮಾಡಲಾಗ್ತಿದೆ. ಅಲ್ಪಸಂಖ್ಯಾತರಲ್ಲಿ ಎದ್ದಿರುವ ಆಕ್ರೋಶ ಸರಿಯಾಗೇ ಇದೆ. ನಾನೇನು ಹಿಂಸಾಚಾರವನ್ನು ಬೆಂಬಲಿಸಲ್ಲ, ಎಲ್ಲವೂ ನನ್ನ ಕೈಯಲ್ಲಿ ಇರಲ್ಲಲ್ಲ, ನನ್ನ ಕಂಟ್ರೋಲಲ್ಲಿ ಎಲ್ಲವೂ ಇರಲ್ವಲ್ಲ ಅನ್ನೋ ಹೇಳಿಕೆಯನ್ನು ಮಮತಾ ಬ್ಯಾನರ್ಜಿ ಕೊಟ್ಟಿದ್ದಾರೆ. ಏನೋ ಮಧ್ಯಪ್ರದೇಶದ ಕಾಂಗ್ರೆಸ್ ಶಾಸಕ ಫೂಲ್ ಸಿಂಗ್ ಬರಯ್ಯ ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ. ಫೂಲ್ ಥರ ಹೇಳಿಕೆ ಕೊಟ್ಟಿದ್ದಾರೆ ಇವರು. ಫೂಲ್ ಸಿಂಗ್ ಬರಯ್ಯ ರೋಡಲ್ಲಿ ಹೋಗುವಾಗ ಚೆನ್ನಾಗಿರೋ ಹುಡುಗಿ ಕಂಡ್ರೆ ಹುಡುಗರ ಮನಸ್ಸು ವಿಚಲಿತ ಆಗಿಬಿಡುತ್ತೆ, ಅದರಿಂದ ಅತ್ಯಾಚಾರ ಆಗುತ್ತೆ ಅನ್ನೋ ರೀತಿಯಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಹಿಂದುಳಿದ ವರ್ಗದ ಮಹಿಳೆಯರು, SC ST ಮಹಿಳೆಯರು, OBC ನೋಡೋಕ್ಕೆ ಚೆನ್ನಾಗಿಲ್ಲ, ಆದರೂ ಅವ್ರ ಮೇಲೆ ಅತ್ಯಾಚಾರ ಆಗ್ತವೆ. ಯಾಕಂದರೆ ಕೆಲ ಧಾರ್ಮಿಕ ಗ್ರಂಥಗಳಲ್ಲಿ ನಿರ್ದಿಷ್ಟ ಜಾತಿಯ ಮಹಿಳೆಯರೊಂದಿಗೆ ಸಂಪರ್ಕ ಮಾಡಿದ್ರೆ ಪುಣ್ಯ ಸಿಗುತ್ತೆ ಅಂತ ಬರ್ತಿದೆ. ಸೊ ತೀರ್ಥಯಾತ್ರೆಗೆ ಹೋಗಲಾಗದವರು ಇಂಥ ಕೃತ್ಯವನ್ನು ಮಾಡ್ತಾರೆ ಅನ್ನೋ ನಾಚಿಕೆಗೇಡಿನ ಹೇಳಿಕೆಯನ್ನು ಕಾಂಗ್ರೆಸ್ ಶಾಸಕ ಕೊಟ್ಟಿದ್ದಾರೆ ಮಧ್ಯಪ್ರದೇಶದಲ್ಲಿ. ಈತನ ತಲೆ ಒಳಗಿರೋದು ಏನು, ಬ್ರೈನಾ ಅನ್ನೋ ಪ್ರಶ್ನೆ ಕೇಳಬೇಕಾಗತ್ತೆ ತನಗೆ. ಒಬ್ಬ MLA, ಮಾನ ಮರ್ಯಾದಿಲ್ಲ ಈತನಿಗೆ. ಇದಕ್ಕೆ ಬಹಳ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕೂಡಲೇ ರಾಹುಲ್ ಗಾಂಧಿ ಈತನನ್ನು ಪಾರ್ಟಿಯಿಂದ ಹೊರಗೆ ಹಾಕಬೇಕು ಅನ್ನೋ ಆಗ್ರಹವನ್ನು ಮಾಡಲಾಗ್ತಿದೆ. ಇಂಟರ್ನೆಟ್ನಲ್ಲಿ ನೇಷನ್ ವೈಡ್ ಇರೋ ಬಗ್ಗೆ ಚರ್ಚೆ ಆಯ್ತು ಇವತ್ತು. ಏನೋ ಭಾರತದ ಖ್ಯಾತ ಸಂಗೀತ ಸಂಯೋಜಕ ಗಾಯಕ AR ರೆಹಮಾನ್ ಇತ್ತೀಚೆಗೆ ಇಂಟರ್ವ್ಯೂ ಒಂದರಲ್ಲಿ ಕೊಟ್ಟಿರೋ ಹೇಳಿಕೆ ಚರ್ಚೆಗೆ ಗ್ರಾಸವಾಗಿದೆ. ಕಳೆದ 8 ವರ್ಷಗಳಿಂದ ಬಾಲಿವುಡ್ನಲ್ಲಿ ತುಂಬ ಚೇಂಜ್ ಆಗಿದೆ, ನನಗೆ ಬಾಲಿವುಡ್ನಲ್ಲಿ ಕಮ್ಮಿ ಅವಕಾಶ ಸಿಗ್ತಾ ಇದೆ, ಬಹುಶಃ ಕೋಮುವಾದ ಕಾರಣ ಇರಬಹುದು ಅನ್ನೋ ಥರ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದು ಬಹಳ ಚರ್ಚೆಗೆ ಕಾರಣ ಆಗಿದೆ. ಇವರ ಹೇಳಿಕೆಗೆ ಸ್ಕ್ರೀನ್ ರೈಟರ್ ಜಾವೇದ್ ಅಖ್ತರ್ ರಿಯಾಕ್ಟ್ ಮಾಡಿದ್ದಾರೆ. ಇದನ್ನು ನಾನು ಒಪ್ಪಲ್ಲ, ಅವರು ಈ ಥರ ಹೇಳಲ್ಲ, ಅವರು ಗ್ರೇಟ್ ಮ್ಯೂಸಿಕ್ ಕಂಪೋಸರ್, ಹಲವು ಜನ ಅವ್ರನ್ನ ಗೌರವಿಸ್ತಾರೆ, ಈ ಥರ ಹೇಳೋದೆಲ್ಲ ತಪ್ಪು ಅಂತ ಹೇಳಿದ್ದಾರೆ. ಇತ್ತ ವಿಶ್ವ ಹಿಂದೂ ಪರಿಷತ್ ತೀಕ್ಷ್ಣವಾಗಿ ಪ್ರತಿಕ್ರಿಯೆ ಕೊಟ್ಟಿದೆ. ರೆಹಮಾನ್ ಮುಂಚೆ ಹಿಂದೂ ಆಗಿದ್ರು, ಆಮೇಲೆ ಮತಾಂತರ ಆದರು, ಈಗ ಅವಕಾಶ ಸಿಕ್ಕಿಲ್ಲ ಅಂದರೆ ಘರ್ವಾಪ್ಸಿ ಮಾಡಿ ಹಾಗಾದರೆ ಅನ್ನೋ ಒಂದು ಕಾಲೆಳೆಯೋ ಹೇಳಿಕೆಯನ್ನು ಕೊಟ್ಟಿದೆ. ಈ ರೀತಿಯೆಲ್ಲ ಹೇಳಿಕೆ ಕೊಡೋದು ಬಿಡಿ, ರಾಜಕಾರಣಿಗಳಿಗೆ ಸರಿಯಾಗುತ್ತೆ ಹೊರತು ನಿಮ್ಮಂಥವ್ರಿಗೆ ಸೂಟ್ ಆಗಲ್ಲ ಅಂತ ಹೇಳಿಕೆ ಅಂತ ವಿಶ್ವ ಹಿಂದೂ ಪರಿಷತ್ ಹೇಳಿದೆ. ಮತ್ತೊಂದು ಕಡೆ ಬಾಂಗ್ಲಾದಲ್ಲಿ ಹಿಂದೂಗಳ ಮೇಲಿನ ದೌರ್ಜನ್ಯ ಮುಂದುವರೆದಿದೆ. ಸಿಲೆಟ್ ಜಿಲ್ಲೆಯ ಬಹೋರ್ ಅನ್ನೋ ಕಡೆ ಹಿಂದೂ ಶಾಲಾ ಶಿಕ್ಷಕರೊಬ್ಬರ ಮನೆಗೆ ಬೆಂಕಿ ಬಿದ್ದಿದೆ. ಘಟನೆ ನಡೆದಾಗ ಯಾರೂ ಇರಲಿಲ್ಲ, ಹಾಗಾಗಿ ಜೀವಹಾನಿ ತಪ್ಪಿದೆ. ಮತ್ತೊಂದು ಕಡೆ ಬಾಂಗ್ಲಾದ ರಾಜ್ಬರಿ ಜಿಲ್ಲೆಯಲ್ಲಿ ರಿಪನ್ ಸಾಹಾ ಅನ್ನೋ ಯುವಕನ ಹತ್ಯೆ ಆಗಿದೆ. ಪೆಟ್ರೋಲ್ ಪಂಪ್ನಲ್ಲಿ ಕೆಲಸ ಮಾಡ್ತಿದ್ದ. ಗುಂಡಾಗಳು ಪೆಟ್ರೋಲ್ ಹಾಕಿಸ್ಕೊಂಡು ದುಡ್ಡು ಕೊಟ್ಟಿರಲಿಲ್ಲ, ಅದನ್ನು ಕೇಳಿದ್ದಕ್ಕೆ ಕೊಂದೇ ಹಾಕಿದ್ದಾರೆ ಅವನನ್ನ. ಇನ್ನು ಸ್ನೇಹಿತರೆ, ಬಿಸ್ನೆಸ್, ಎಕಾನಮಿ ಮತ್ತು ಮಾರ್ಕೆಟ್ ಸಂಬಂಧಪಟ್ಟ ಅಪ್ಡೇಟ್ಸ್ ನೋಡೋದಾದ್ರೆ ಶನಿವಾರ ಮಾರ್ಕೆಟ್ ಬಂದ್, ಆದರೆ ದೊಡ್ಡ ದೊಡ್ಡ ಕಂಪನಿಗಳ ಅರ್ನಿಂಗ್ಸ್ ಬಂದಿದೆ. ದೇಶದ ಅತಿ ದೊಡ್ಡ ಕಂಪನಿ ರಿಲಯನ್ಸ್ ಇಂಡಸ್ಟ್ರೀಸ್ದು Q3 ರಿಸಲ್ಟ್ ಬಂದಿದೆ. ಒಟ್ಟು ಆದಾಯ 2.65 ಲಕ್ಷ ಕೋಟಿ ರೂಪಾಯಿಗೆ ತಲುಪಿದೆ. ಇದು ಕಳೆದ ವರ್ಷಕ್ಕಿಂತ 10% ಜಾಸ್ತಿ. ಏನೋ ನೆಟ್ ಪ್ರಾಫಿಟ್ ವಿಚಾರಕ್ಕೆ ಬಂದರೆ 18,645 ಕೋಟಿಯಷ್ಟು ಗಳಿಸಿದೆ. ಬಿಸ್ನೆಸ್ ವೈಸ್ ನೋಡೋದಾದರೆ ಜಿಯೋದಲ್ಲಿನ ಲಾಭ 11% ಜಂಪ್ ಆಗಿದೆ, 7,629 ಕೋಟಿಗೆ ತಲುಪಿದೆ. ಆದಾಯದಲ್ಲಿ ಇಯರ್ ಆನ್ ಇಯರ್ 12% ಜಂಪ್ ಆಗಿದೆ, 37,262 ಕೋಟಿ ರೂಪಾಯಿಗೆ ತಲುಪಿದೆ. ದೇಶದಲ್ಲಿ ಜಿಯೋ ಗ್ರಾಹಕರ ಸಂಖ್ಯೆ 51.5 ಕೋಟಿ ದಾಟಿದೆ. 5G ಬಳಸೋರು 25 ಕೋಟಿ ಜನ ಇದ್ದಾರೆ. ಇನ್ನು ಪ್ರತಿ ತಿಂಗಳು ಸರಾಸರಿ ಒಬ್ಬ ಗ್ರಾಹಕ ಜಿಯೋಗೆ 213 ರೂಪಾಯಿ 70 ಪೈಸೆ ಆರ್ಪು, ಆವರೇಜ್ ರೆವೆನ್ಯೂ ಪರ್ ಯೂಸರ್ ಇದೆ ಜಿಯೋಗೆ. ಇನ್ನು ರಿಲಯನ್ಸ್ ರಿಟೇಲ್ ಬಿಸ್ನೆಸ್ ಆದಾಯ 1 ಲಕ್ಷ ಕೋಟಿ ಹತ್ತಿರ, 97,912 ಕೋಟಿ ರೂಪಾಯಿಗೆ ಬಂದಿದೆ. ಹಿಂದಿನ ಕ್ವಾರ್ಟರ್ನಲ್ಲಿ 90,544 ಕೋಟಿ ರೂಪಾಯಿ ಇತ್ತು. ಅಂದರೆ ಟೋಟಲ್ 8% ಗ್ರೋತ್ ಆಗಿದೆ ಅಷ್ಟೇ. ಅಲ್ಲದೆ ಒಂದೇ ಕ್ವಾರ್ಟರ್ನಲ್ಲಿ 50 ಕೋಟಿಗಳಷ್ಟು ಟ್ರಾನ್ಸಾಕ್ಷನ್ಸ್ ಆಗಿವೆ. ಜಿಯೋ ಮಾರ್ಟ್ ಆರ್ಡರ್ಸ್ ಕೂಡ 360% ರೈಸ್ ಆಗಿದೆ. ಇನ್ನು O2C ರಿಲಯನ್ಸ್ ಇಂಡಸ್ಟ್ರೀಸ್ನ ಮುಖ್ಯ ಭಾಗ ಆಯಿಲ್ ಟು ಕೆಮಿಕಲ್ಸ್, ಅಲ್ಲಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ಆಗಿದೆ. ಒಟ್ಟಾರೆ 8.4% ಆದಾಯ ಏರಿಕೆಯಾಗಿ 1.62 ಲಕ್ಷ ಕೋಟಿಗೆ ತಲುಪಿದೆ. ಇನ್ನು ರಿಲಯನ್ಸ್ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ಪರ್ಸನಲ್ ಕೇರ್ ಬ್ರ್ಯಾಂಡ್ಗಳಾದ ಬ್ರೆಲ್ ಕ್ರೇಮ್ ಮತ್ತು ಪ್ರೀಮಿಯಂ ಬ್ರ್ಯಾಂಡ್ ಟೋನಿ ಆ್ಯಂಡ್ ಗೈನ ಜಾಗತಿಕ ಹಕ್ಕುಗಳನ್ನು ಗ್ಲೋಬಲ್ ರೈಟ್ಸ್ ತನ್ನಾಗಿಸಿಕೊಂಡಿದೆ. ಅಂದರೆ ಇನ್ನು ಮುಂದೆ ಈ ಬ್ರ್ಯಾಂಡ್ಗಳನ್ನು ಜಗತ್ತಿನಾದ್ಯಂತ ರಿಲಯನ್ಸ್ ಸಂಸ್ಥೆನೇ ನಿಭಾಯಿಸುತ್ತೆ. ಈ ಡೀಲ್ ಮೂಲಕ ಅಂಬಾನಿ ನೇರವಾಗಿ ಹಿಂದೂಸ್ತಾನ್ ಯೂನಿಲಿವರ್ ಲಿಮಿಟೆಡ್ ಮತ್ತು P&G ನಂತಹ ಜಾಗತಿಕ ದೈತ್ಯ ಕಂಪನಿಗಳಿಗೆ ಪೈಪೋಟಿ ಕೊಡೋಕೆ ಬಂದಂಗೆ ಕಾಣಿಸ್ತಾ ಇದೆ. ಏನೋ ಯೆಸ್ ಬ್ಯಾಂಕ್ ಕೂಡ Q3ನಲ್ಲಿ ಸ್ಟ್ರಾಂಗ್ ಗ್ರೋತ್ ಕಂಡಿದೆ. ಬ್ಯಾಂಕ್ನ ನೆಟ್ ಪ್ರಾಫಿಟ್ನಲ್ಲಿ ವರ್ಷದಿಂದ ವರ್ಷಕ್ಕೆ 55% ಏರಿಕೆ ಕಂಡಿದ್ದು 952 ಕೋಟಿ ರೂಪಾಯಿ ಗಳಿಸಿದೆ. ಕಳೆದ ವರ್ಷ 612 ಕೋಟಿ ರೂಪಾಯಿ ಲಾಭ ಗಳಿಸಿತ್ತು. ಇನ್ನು ಬಡ್ಡಿ ಆದಾಯದಲ್ಲೂ 11% ಏರಿಕೆಯಾಗಿತ್ತು, 2,456 ಕೋಟಿ ರೂಪಾಯಿಗೆ ತಲುಪಿದೆ. ಒಂದ್ಸಲ ಮುಳುಗೆ ಹೋಯಿತು ಅನ್ಕೊಂಡಿದ್ದ ಬ್ಯಾಂಕ್ ಗ್ರೇಟ್ ಕಮ್ ಬ್ಯಾಕ್ ಮಾಡ್ತಿದೆ. ಏನೋ ಷೇರುಗಳು ಕೂಡ ಕಳೆದ ವರ್ಷ 28% ಗೇನ್ ಮಾಡ್ಕೊಂಡಿದ್ವು. ಮಾರ್ಕೆಟ್ ಕ್ಯಾಪ್ 73,600 ಕೋಟಿ ರೂಪಾಯಿಗೆ ರೀಚ್ ಆಗಿದೆ. ಏನೋ HDFC ಬ್ಯಾಂಕ್ನ Q3 ರಿಸಲ್ಟ್ ನೋಡೋದಾದ್ರೆ ಈ ನಿವ್ವಳ ಲಾಭದಲ್ಲಿ 11.5% ಏರಿಕೆ ಕಂಡಿದ್ದು
18,650 ಕೋಟಿ ರೂಪಾಯಿ ಗಳಿಸಿದೆ. ಇನ್ನು ಬಡ್ಡಿ ಗಳಿಕೆ ಕೂಡ 6.5% ಗ್ರೋ ಆಗಿದೆ. ಒಟ್ಟು ಇದರಿಂದ 32,620 ಕೋಟಿ ರೂಪಾಯಿ ಆದಾಯ ಗಳಿಸಿದೆ. ಆದ್ರೆ ICICI ಬ್ಯಾಂಕ್ ನ ಈ ಸಲದ ನೆಟ್ ಪ್ರಾಫಿಟ್ ನಲ್ಲಿ 4% ಡೌನ್ ಆಗಿದೆ. 11,318 ಕೋಟಿ ರೂಪಾಯಿ ಗಳಿಸಿದೆ. ಆದರೆ ಕಂಪನಿ ಒಟ್ಟು ಆದಾಯದಲ್ಲಿ 7.7% ಏರಿಕೆ ಕಂಡಿದೆ. ಆದಾಯದಲ್ಲಿ 21,932 ಕೋಟಿ ರೂಪಾಯಿ ಇದೆ ಆದಾಯ. ಇನ್ನು ಭಾರತದ IT ಲೋಕದಲ್ಲಿ ಈಗ ಟೆಕ್ ರೆಕ್ ಆತಂಕ ಶುರುವಾಗಿದೆ. ಟಾಪ್ 5 IT ಕಂಪನೀಸ್ TCS, ಇನ್ಫೋಸಿಸ್ ಸೇರಿ ದೈತ್ಯ ಸಂಸ್ಥೆಗಳಲ್ಲಿ ನೆಟ್ ಹೈರಿಂಗ್ 9 ತಿಂಗಳಲ್ಲಿ 17% ಕುಸಿತ ಆಗಿದೆ. ಈ ನೆಟ್ ಹೈರಿಂಗ್ ಅಂದ್ರೆ ವರ್ಷ ಹೊಸ ಉದ್ಯೋಗಿಗಳ ಜಾಯ್ನಿಂಗ್ ಡೇಟಾ. ಇದರಲ್ಲಿ 17% ಕುಸಿತ ಆಗಿದೆ. ವಿಶೇಷವಾಗಿ TCS ಕಂಪನಿಯಲ್ಲಿನ ಉದ್ಯೋಗ ಕಡಿತ ಒಟ್ಟಾರೆ ನೇಮಕಾತಿಯ ಗ್ರಾಫ್ ಕೆಳಗೆ ಬೀಳೋಕೆ ಮುಖ್ಯ ಕಾರಣ. ಜಾಗತಿಕ ಮಾರುಕಟ್ಟೆಯಲ್ಲಿನ ಅಸ್ಥಿರತೆ ಮತ್ತು AI ಮೇಲೆ ಕಂಪನಿಗಳು ಹೆಚ್ಚಿನ ಹೂಡಿಕೆ ಮಾಡ್ತಿರೋದ್ರಿಂದ ರಿಕ್ರೂಟ್ಮೆಂಟ್ ಕಮ್ಮಿ ಆಗಿದೆ. ಇನ್ನು ಭಾರತಕ್ಕೆ ಅಮೆರಿಕ ರಾಯಭಾರಿಯಾಗಿರೋ ಸೆರ್ಗಿ ಗೋರ್ RBI ಗವರ್ನರ್ ಸಂಜಯ್ ಮಲ್ಹೋತ್ರಾ ಜೊತೆಗೆ ಮಾತುಕತೆ ನಡೆಸಿದ್ದಾರೆ. ಎರಡು ದೇಶಗಳ ನಡುವಿನ ಸಹಕಾರ ಮತ್ತು ತಂತ್ರಜ್ಞಾನ ಕ್ಷೇತ್ರದ ಬಗ್ಗೆ ಚರ್ಚೆ ನಡೆದಿದೆ. ಇದಾದ ನಂತರ ಗೋರ್ ಟಾಟಾ ಗ್ರೂಪ್ ಚೇರ್ಮನ್ ಎನ್ ಚಂದ್ರಶೇಖರನ್ ಅವರನ್ನ ಮೀಟ್ ಆಗಿ ಮಾತಾಡಿದ್ದಾರೆ. ಏನು ಎಲಾನ್ ಮಸ್ಕ್ ಓಪನ್ AI ಮತ್ತು ಮೈಕ್ರೋಸಾಫ್ಟ್ ಕಂಪನಿಗಳ ವಿರುದ್ಧ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಓಪನ್ AI ಚಾಟ್ GPT ಮಾತೃ ಸಂಸ್ಥೆ ಗೊತ್ತಲ್ಲ, ಲಾಭದ ಉದ್ದೇಶ ಇಲ್ಲ ಅಂತ ಹೇಳಿದ್ರು. ಇವರು ನಾನ್ ಪ್ರಾಫಿಟ್ ಅಂತ ಕಂಪನಿ ಕಟ್ಟಿದ್ರು. ಈಗ ವ್ಯಾಪಾರಕ್ಕೆ ಯೂಸ್ ಮಾಡ್ತಿದ್ದಾರೆ. ಹೀಗಾಗಿ ನನಗೆ $134 ಬಿಲಿಯನ್ ಅಂದ್ರೆ 12 ಲಕ್ಷ ಕೋಟಿ ರೂಪಾಯಿ ಪರಿಹಾರ ಬೇಕು ಅಂತ ಕೇಳಿದ್ದಾರೆ. ಇವರಿಗೆ ಯಾಕೆ ಪರಿಹಾರ ಅಂದ್ರೆ 2015ರಲ್ಲಿ ಓಪನ್ AI ಶುರುವಾಗಿದ್ದಾಗ ಮಸ್ಕ್ $38 ಮಿಲಿಯನ್ ದುಡ್ಡು ಹಾಕಿದ್ರು. ಆಗ ಲಾಭ ಮಾಡಲ್ಲ, ರಿಸರ್ಚ್ ಮಾಡ್ತೀವಿ ಅಂತ ಸಂಸ್ಥೆ ಕಟ್ಟಿದ್ದು. ಈಗ ಕಂಪ್ನಿ ಲಾಭ ಮಾಡೋಕೆ ಹೊರಟಿದೆ. $500 ಬಿಲಿಯನ್ ಮೌಲ್ಯ ಹೊಂದಿದೆ. ಹಾಗಾಗಿ ನನ್ನ ಅವತ್ತಿನ ಇನ್ವೆಸ್ಟ್ಮೆಂಟ್ಗೆ ಪಾಲ್ ಕೊಡಿ ಇವಾಗ ಅಂತ ಮಸ್ಕ್ ವಾದ ಮಾಡಿದ್ದಾರೆ. ಸೊ ಫ್ರೆಂಡ್ಸ್, ಇದಾಗುತ್ತೆ ಇವತ್ತಿನ ಫುಲ್ ನ್ಯೂಸ್. ನಾವು ಕೊಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿಯ ರೀತಿಯಲ್ಲಿ ತಲುಪಿಸೋ ಪ್ರಯತ್ನ ಮಾಡಿದ್ದೇವೆ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ಮಸ್ತ್ ಮಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ. ವಿಡಿಯೋ ಕೆಳಗಡೆ ಜಾಯಿನ್ ಬಟನ್ ಇದೆ. ಆಸಕ್ತ ವೀಕ್ಷಕರು ಅದ್ರ ಮೇಲೆ ಕ್ಲಿಕ್ ಮಾಡೋ ಮೂಲಕ ಮಸ್ತ್ ಮಗ ಪ್ರೀಮಿಯಂ ಸದಸ್ಯರಾಗ್ಬೋದು. ಆನಂತರ ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸ್, ಅದು ವೀಕ್ಲಿ ಬಿಸ್ನೆಸ್ ಬುಲೆಟಿನ್ ಮೆಂಬರ್ ಓನ್ಲಿ ಅದಾಗಿರ್ಬೋದು, ಅಥವಾ ಕರೆಂಟ್ ಪವರ್, ಹಾಗೆ ಎಲ್ಲ ಸ್ಪೆಷಲ್ ವಿಡಿಯೋಸ್ ಇನ್ಕ್ಲೂಡಿಂಗ್ ಇವಾಗ ಪಬ್ಲಿಷ್ ಆಗ್ತಿರೋ ಎಕನಾಮಿಕ್ಸ್ನ ಮಿನಿ ಸೀರೀಸ್ ಎಲ್ಲವನ್ನ ನೋಡೋಕೆ ಶುರು ಮಾಡ್ಬೋದು. ಆಸಕ್ತರು ಮಿಸ್ ಇಲ್ಲದೆ ಚೆಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.